ಮಿಲೆಟ್ಸು ಸಿರಿಧಾನ್ಯಗಳು ಮತ್ತು ವ್ಯಾಲ್ಯೂ ಅಡಿಷನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಮಿಲೆಟ್ ಇನ್ಸ್ಟೆಂಟ್ ಆಗಿರ್ಬೋದು, ಅದರಲ್ಲಿ ಮಾಲ್ಟ್ ಇರ್ಬೋದು, ಮತ್ತು ಅದರಲ್ಲಿ ಅಮರಂಥ ಚಿಕ್ಕಿ ಇರ್ಬೋದು, ಮಿಕ್ಸ್ಚರ್ ಇರ್ಬೋದು. ಅದ್ರ ತಕ್ಕಾಗೆ ಮತ್ತು ನಮ್ಮಲ್ಲಿ ಮೇಯ್ನು ನಮ್ಮ ಜಿಲ್ಲೆಯಲ್ಲಿ ಸಿಗುವಂಥದ್ದು ನಮ್ಮ ತಾಲೂಕಲ್ಲಿ ಪಿಕಲ್ಸು ಮೇಯ್ನ್ ಮ್ಯಾಂಗೋ ಪ್ರಾಡಕ್ಟ್ಸ್ ಹೆಚ್ಚು ಪಿಕಲ್ಸ್ ಮಾಡ್ತಾಯಿದ್ದೀವಿ. ನಾವೊಬ್ಬ ಆ್ಯಸ್ ಅ ಫಾರ್ಮರ್ ಆದಾಗ ನಮಗೆ ನೀರಿಲ್ಲದೆ ಇರೋಂಥ ಸಂದರ್ಭದಲ್ಲಿ ನಾವು ಸಿರಿಧಾನ್ಯಗಳ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ನಮ್ಮದೇ ಒಂದು ಬ್ರ್ಯಾಂಡಿಂಗ್ ಮಾಡಿಕೊಂಡ್ರೆ ವೇದಿಕ್ ಎಂಟರ್ಪ್ರೈಸಸ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಹಳ್ಳಿಯಲ್ಲೇ ಒಂದು ತೋಟದಲ್ಲೇ ಈ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಸ್ವಲ್ಪ ಸಿರಿಧಾನ್ಯಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ನಾವೊಂದು ರೈತರ ಹತ್ರನೇ ಸ್ವಲ್ಪ ಸಿರಿಧಾನ್ಯಗಳನ್ನ ಬಿತ್ತನೆ ಬೀಜ ಕೊಟ್ಟು ಅವ್ರ ಹತ್ರ ತೊಗೊಂಡು ಪ್ರೊಸೆಸಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾಯಿದ್ರಿ. ಅದರೊಟ್ಟಿಗೆ ನಮ್ಮಲ್ಲಿ ಸಿಕ್ಕುವಂಥದ್ದು ರಾ ಮೆಟೀರಿಯಲ್ಸ್ ಏನೇನು ಸಿಗುತ್ತೆ, ಈಗ ಮ್ಯಾಂಗೋ ಸಿಗುತ್ತೆ ಮತ್ತು ಆಮ್ಲ ಈ ಥರದ್ದೆಲ್ಲ ಪ್ರಾಡಕ್ಟ್ ಸಿಗುತ್ತೆ. ಅದಕ್ಕೆ ನಾವು ಹೆಚ್ಚಾಗಿ ಪಿಕಲ್ ತಯಾರಿಸ್ತೀವಿ. ಅದರಲ್ಲೇ ಕೆಲವು ಜ್ಯೂಸ್ ಆಗಿರ್ಬೋದು. ಪಿಕಲ್ಸಲ್ಲಿ 4 ವೆರೈಟಿ ಇದೆ. ಸಿಟ್ರಾನು ಅಂದರೆ ಏಳಿಕಾಯಿ ಇದೆ, ನಿಂಬೆ ಇದೆ, ಮತ್ತು ಮ್ಯಾಂಗೋ ಇದೆ, ಆಮ್ಲ ಇದೆ. ನಮ್ಮದು ತುಂಬ ಹೆಚ್ಚಾಗಿ ಮಾರ್ಕೆಟಿಂಗ್ ಆಗ್ತಾ ಇರೋದು ಆಮ್ಲ ಆಗ್ತಾಯಿದೆ. ಮತ್ತು ಎಸ್ಪೆಷಲಿ ನಮ್ಮ ತಾಲೂಕಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ಟೊಮೊಟೊ ಮ್ಯಾಂಗೋ ಬೆಳೆಯೋದ್ರಿಂದ ಸ್ವಲ್ಪ ಟೊಮೊಟೊಗೂ ಹೆಚ್ಚು ಆದ್ಯತೆ ಕೊಟ್ಟಿದ್ರಿ. ಟೊಮೊಟೊ ಪಿಕ್ಕಲ್ ಎಲ್ಲ ತಯಾರಿಸ್ತಾ ಇದ್ದೀವಿ. ನಮ್ಮಲ್ಲಿ ಹೆಚ್ಚಾಗಿ ಟೊಮೊಟೊ ತಯಾರಿಸ್ತಾ ಇದ್ದೀವಿ ಮತ್ತು ಮ್ಯಾಂಗೋ ಪಿಕ್ಕಲ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಸಿಟ್ರಾನು ನಮ್ಮಲ್ಲಿ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಇದು ಮಾಡ್ತಾಯಿದ್ದೀವಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಲ್ಲಿಕಾಯಿ ಅನ್ನೋದು ತುಂಬ ಸಿ ವಿಟಮಿನ್ನು ತುಂಬ ಹೆಲ್ತ್ಗೆ ಒಳ್ಳೆಯದು. ಈಗಂತೂ ಆರ್ಟಿಗೆಲ್ಲ ತುಂಬ ಒಳ್ಳೆಯ ನೀಡಿರುತ್ತೆ. ಅದು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾಯಿದೆ. ನಾವೆಲ್ಲ ಸ್ಮಾಲ್ ಸ್ಕೇಲಲ್ಲಿ ಒಂದು 100-200 kg ಸ್ಟಾರ್ಟ್ ಮಾಡಿದ್ದು ಪ್ರತಿ ದಿವಸ 100 kg ಸೇಲ್ ಮಾಡ್ತಾಯಿದ್ದೀವಿ. ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿದೆ. ಮಕ್ಕಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ತುಂಬ ನೀಡಿದೆ ಇದು ಆಮ್ಲ ಪ್ರಾಡಕ್ಟ್ಸು. ಅದ್ರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವಾಗ ನಾವು ರೈತರೇ ಬೆಳೆದಿರೋ ಅಂಥದ್ದು ಈಗ ಸ್ಪೆಷಲಾಗಿ ದಂಟಿನ ಬೀಜ, ರಾಜಗಿಡ ದಂಟಿನ ಬೀಜ ಸೊಪ್ಪು ಇಲ್ಲಲ್ಲಿ ಚಿಕ್ಕಿ ಮಾಡ್ತಾಯಿದ್ವಿ. ಇದು ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಐರನ್ನು ಪ್ರೋಟೀನು ರಿಚ್ ಇರೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಹೆಲ್ತಿ ಫುಡ್ಡು. ಇದನ್ನು ಅದರಲ್ಲೇ ಸ್ಪೈಸಿಯಾಗಿ ಖಾರ ಮಾಡ್ತಾಯಿದ್ದೀವಿ. ರಾಜಗಿಡ ದಂಟಿನ ಬೀಜ ಮಿಕ್ಸ್ಚರ್ ಮಾಡ್ತಾಯಿದ್ವಿ. ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಏರಳಾಗಿ ಮತ್ತು ಸಿರಿಧಾನ್ಯಗಳದೇ ಹಪ್ಪಳ ಇರ್ಬೋದು, ಮತ್ತು ಸಿರಿಧಾನ್ಯಗಳದೇ ಮಾಲ್ಟು, ಮತ್ತು ಸಿರಿಧಾನ್ಯಗಳಲ್ಲೇ ಚಕ್ಲಿ ಆಗಿರ್ಬೋದು, ಅದರಲ್ಲಿ ವ್ಯಾಲ್ಯೂ ಅಡಿಷನ್ ದೋಸೆ ಇನ್ಸ್ಟೆಂಟ್ ಈ ಥರದ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಹೆಚ್ಚಾಗಿ ಮಾರ್ಕೆಟಿಂಗ್ ನಾವು ಹಳ್ಳಿಯಲ್ಲೇ ನೇರ ಮಾರ್ಕೆಟ್ ಮಾಡ್ತಾಯಿದ್ದೀವಿ. ಹಳ್ಳಿಯಲ್ಲೇ ಮಾಡೋದ್ರಿಂದ ಇದಕ್ಕೆ ತುಂಬ ಬೇಡಿಕೆ ಇದೆ. ನೆಕ್ಸ್ಟು ಆರ್ಗ್ಯಾನಿಕ್ ಅಂತ ಬಂದಾಗ ಜನ್ರೇಷನಲ್ಲಿ ತುಂಬ ಹೆಲ್ತ್ ವೈಸ್ ತುಂಬ ವೇರಿಯೇಷನ್ ಆಗ್ತಾಯಿದೆ. ಯಾಕಂದರೆ ಪ್ರತಿಯೊಬ್ಬರು ಆರ್ಥಿಕವಾಗಿ ದುಡ್ಡು ಸಂಪಾದನೆ ಇದೆ, ಅದು ಆರೋಗ್ಯ ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಖುಷಿ ಇದೆ. ಯಾಕೆ ನಾವು ರೈತರಾಗಿ ಈ ಥರ ವ್ಯಾಲ್ಯೂ ಅಡಿಷನ್ ಮಾಡಿ ಮಾರ್ಕೆಟಿಂಗ್ ಮಾಡೋದ್ರಿಂದ ತುಂಬ ಅನುಕೂಲ ಆಗಿದೆ. ನಾವು ಒಂದಷ್ಟು ಜನ ಕೆಲಸ ಕೊಟ್ಟು ನಾವು ಅದ್ರ ಜೀವನ ಮಾಡ್ತಾಯಿದ್ರಿ. ಹಂಗಾಗಿ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ಒಂದಷ್ಟು ಅವೇರ್ನೆಸ್ ಕೊಡೋದು, ಮಾರ್ಕೆಟಿಂಗು ಪಬ್ಲಿಸಿಟಿ ಆಗೋದು, ಪ್ರತಿ ಕಸ್ಟಮರ್ಸು ನಮ್ಮ ಹಳ್ಳಿಗೆ ಬಂದು ತೊಗೊಂಡು ಹೋಗ್ತಾರೆ. ಅದ್ರ ಬಗ್ಗೆ ನಮ್ಗೆ ತುಂಬ ಖುಷಿ ಇದೆ. ಹಂಗಾಗಿ ಈ ಪ್ರಾಜೆಕ್ಟಿಂದ ನಮಗೆ ತುಂಬ ಅನುಕೂಲ ಆಗಿದೆ.